5 coplanar forces are acting at a point as shown in figure. Determine the resultant in magnitude and direction. ಈ ಪ್ರಾಬ್ಲಮ್ ಅಲ್ಲಿ 5 ಕೋಪ್ಲೇನಾರ್ ಫೋರ್ಸಸ್ ಈ ಒಂದು ಪಾಯಿಂಟ್ ಅಲ್ಲಿ ಆಕ್ಟ್ ಆಗ್ತಾ ಇದೆ. ಮತ್ತೆ ಏನ್ ಕೇಳಿದ್ದಾರೆ ಅಂದ್ರೆ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಮತ್ತು ಅದರ ಡೈರೆಕ್ಷನ್ ಅನ್ನ ಕೇಳಿದ್ದಾರೆ. ಸೊ ಫಸ್ಟ್ ಫೋರ್ಸಸ್ ಅನ್ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಆಗಿ ರಿಸಾಲ್ವ್ ಮಾಡೋಣ. ಫಸ್ಟ್ ಈ 100 ನ್ಯೂಟನ್ ಅನ್ನ ಹಾರಿಜಾಂಟಲ್ ರೆಸಲ್ಯೂಷನ್ ಆಗಿ ಮಾಡೋಣ. ಇದರ ಹಾರಿಜಾಂಟಲ್ ರೆಸಲ್ಯೂಷನ್ ಏನಾಗುತ್ತೆ ಅಂದ್ರೆ 100 cos 45 ಆಗುತ್ತೆ, ಯಾಕಂದ್ರೆ ಆಂಗಲ್ ಹಾರಿಜಾಂಟಲ್ ಗೆ ಇದೆ. ಮತ್ತೆ ಇದರ ವರ್ಟಿಕಲ್, ಸೊ ಇದನ್ನ ಬರೆಯೋಣ. ರಿಸಾಲ್ವಿಂಗ್ ಫೋರ್ಸಸ್ ಹಾರಿಜಾಂಟಲಿ ಸಮೇಷನ್ fx equal to 100 cos 45. ಇದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಟುವರ್ಡ್ಸ್ ಪಾಸಿಟಿವ್ x ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಇದು ಪಾಸಿಟಿವ್ x ಆಕ್ಸಿಸ್ ಕಡೆ ಹೋಗುತ್ತಾ ಇದೆ. ಸೊ ಪ್ಲಸ್ 100 cos 45. ಮತ್ತೆ ಇದರ ವರ್ಟಿಕಲ್ ರೆಸಲ್ಯೂಷನ್ ಏನಾಗುತ್ತೆ ಅಂದ್ರೆ 100 sin 45 ಡಿಗ್ರೀಸ್. ಸೊ ಇದು ಪಾಸಿಟಿವ್ y ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ ಇದನ್ನು ಬರೆಯೋಣ. ರಿಸಾಲ್ವಿಂಗ್ ಫೋರ್ಸಸ್ ವರ್ಟಿಕಲಿ ಸಮೇಷನ್ Fy equal to 100 sin 45. ಸೊ ಇದು ಪಾಸಿಟಿವ್ y ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ 100 sin 45 ಪ್ಲಸ್ ಮತ್ತೆ ಈ 200 ನ್ಯೂಟನ್ ಫೋರ್ಸ್ ನ ಹಾರಿಜಾಂಟಲ್ ಆಗಿ ರೆಸಲ್ಯೂಷನ್ ಮಾಡಿದಾಗ ಅದರ ಹಾರಿಜಾಂಟಲ್ ಕಾಂಪೋನೆಂಟ್ 200 sin 30. ಇದು ಪಾಸಿಟಿವ್ x ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ 200 sin 30 ಪ್ಲಸ್ ಇದು ಆಂಗಲ್ ವರ್ಟಿಕಲ್ ಗೆ ಇದೆ. ಸೊ ಇದು ಏನಾಗುತ್ತೆ, ಹಾರಿಜಾಂಟಲ್ ಕಾಂಪೋನೆಂಟ್ ಏನಾಗುತ್ತೆ ಅಂದ್ರೆ ಸೈನ್ ಕಾಂಪೋನೆಂಟ್ ಆಗುತ್ತೆ. ಮತ್ತೆ ಇದರ ವರ್ಟಿಕಲ್ ಕಾಂಪೋನೆಂಟ್ ಏನಾಗುತ್ತೆ ಅಂದ್ರೆ 200 cos 30, ಯಾಕಂದ್ರೆ ಇದು ಪಾಸಿಟಿವ್ y ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ 200 cos 30. ಸೊ ಪ್ಲಸ್ 200 cos 30. ಮತ್ತೆ ಈ 200 ನ್ಯೂಟನ್ ಫೋರ್ಸಿನ ಹಾರಿಜಾಂಟಲ್ ರೆಸಲ್ಯೂಷನ್ ಏನಾಗುತ್ತೆ ಅಂದ್ರೆ 200 sin 30, ಯಾಕಂದ್ರೆ ಆಂಗಲ್ ವರ್ಟಿಕಲ್ ಗೆ ಇದೆ. ಸೊ ಹಾರಿಜಾಂಟಲ್ ಕಾಂಪೋನೆಂಟ್ 200 sin 30 ಆಗುತ್ತೆ. ಇದನ್ನ ಬರೆಯೋಣ. ಮತ್ತೆ ಇದು ನೆಗೆಟಿವ್ x ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದರ ಸೈನ್ ನೆಗೆಟಿವ್ ಮೈನಸ್ 200 sin 30. ಮತ್ತೆ ಇದರ ವರ್ಟಿಕಲ್ ರೆಸಲ್ಯೂಷನ್ ಏನಾಗುತ್ತೆ ಅಂದ್ರೆ 200 cos 30. ಇದು ಪಾಸಿಟಿವ್ y ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ ಇದು ಪ್ಲಸ್ ಆಗುತ್ತೆ, ಪ್ಲಸ್ 200 cos 30. ಮತ್ತೆ ಈ ಫೋರ್ಸಿನ ಹಾರಿಜಾಂಟಲ್ ರೆಸಲ್ಯೂಷನ್ ಏನಾಗುತ್ತೆ ಅಂದ್ರೆ 200 cos 6 ಡಿಗ್ರೀಸ್. 200 cos 60 ಡಿಗ್ರೀಸ್ ಇದು ನೆಗೆಟಿವ್ x ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ ಮೈನಸ್ 200 cos 6 ಡಿಗ್ರೀಸ್. ಇದರ ವರ್ಟಿಕಲ್ ರೆಸಲ್ಯೂಷನ್ ಏನಾಗುತ್ತೆ ಅಂದ್ರೆ 200 sin 6 ಡಿಗ್ರೀಸ್. ಇದು ನೆಗೆಟಿವ್ y ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ ಇದರ ವರ್ಟಿಕಲ್ ರೆಸಲ್ಯೂಷನ್ ಮೈನಸ್ 200 sin 6 ಡಿಗ್ರೀಸ್. ಸೊ ಅದನ್ನ ಬರೆಯೋಣ ಇಲ್ಲಿ, ಮೈನಸ್ 200 sin 275 sin 6 ಡಿಗ್ರೀಸ್. ಮತ್ತೆ ಈ ಫೋರ್ಸಿನ 250 ನ್ಯೂಟನ್ ನ ಹಾರಿಜಾಂಟಲ್ ರೆಸಲ್ಯೂಷನ್ ಏನಾಗುತ್ತೆ ಅಂದ್ರೆ 250 sin 20 ಡಿಗ್ರೀಸ್, ಯಾಕಂದ್ರೆ ಆಂಗಲ್ ವರ್ಟಿಕಲ್ ಗೆ ಇದೆ. ಸೊ ಹಾರಿಜಾಂಟಲ್ ಕಾಂಪೋನೆಂಟ್ sin 20 ಡಿಗ್ರೀಸ್ ಆಗುತ್ತೆ. 250 sin 20 ಡಿಗ್ರೀಸ್ ಆಗುತ್ತೆ. ಇದು ನೆಗೆಟಿವ್ x ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ ಇದು ನೆಗೆಟಿವ್ 250 sin 20 ಡಿಗ್ರೀಸ್. ಮತ್ತೆ ಇದರ ವರ್ಟಿಕಲ್ ರೆಸಲ್ಯೂಷನ್ ಏನಾಗುತ್ತೆ ಅಂದ್ರೆ 250 cos 20 ಡಿಗ್ರೀಸ್. ಇದು ನೆಗೆಟಿವ್ ಆಕ್ಸಿಸ್ ಕಡೆ ಹೋಗ್ತಾ ಇದೆ, ಅದಕ್ಕೋಸ್ಕರ ಮೈನಸ್ 250 cos 20 ಡಿಗ್ರೀಸ್. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ fx equal to minus 288.287 ನ್ಯೂಟನ್ಸ್. ಮತ್ತೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಸಮೇಷನ್ Fy equal to 153.452 ನ್ಯೂಟನ್ಸ್. ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋಣ.
ರಿಸಲ್ಟೆಂಟ್ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಎಫ್ ವೈ ಸ್ಕ್ವೇರ್ ಈ ಫಾರ್ಮುಲಾದಿಂದ ಕೊಡಲಾಗಿದೆ. ಸಮೇಷನ್ ಎಫ್ ಎಕ್ಸ್ ಮತ್ತು ಸಮೇಷನ್ ಎಫ್ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ ರಿಸಲ್ಟೆಂಟ್ 326.584 ನ್ಯೂಟನ್ಸ್ ಸಿಗುತ್ತೆ. ಮತ್ತೆ ರಿಸಲ್ಟೆಂಟ್ ಡೈರೆಕ್ಷನ್ ಯಾವ ಫಾರ್ಮುಲಾದಿಂದ ಕೊಟ್ಟಿದ್ದಾರೆ ಅಂದ್ರೆ tan inverse ಆಫ್ ಸಮೇಷನ್ ಎಫ್ ವೈ ಬೈ ಸಮೇಷನ್ ಎಫ್ ಎಕ್ಸ್. ಸಮೇಷನ್ ಎಫ್ ವೈ ಸಬ್ಸ್ಟಿಟ್ಯೂಟ್ ಮಾಡೋಣ, ಸಮೇಷನ್ ಎಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ ನಮಗೆ ಸಿಗುವುದು ಥೀಟಾ 28.02 ಡಿಗ್ರೀಸ್. ಸೊ ರಿಸಲ್ಟೆಂಟ್ ಅನ್ನ ಲೊಕೇಟ್ ಮಾಡೋದು ಹೀಗೆ. ಎಕ್ಸ್ ಸಮೇಷನ್ ಎಫ್ ಎಕ್ಸ್ ವ್ಯಾಲ್ಯೂ ಮತ್ತೆ ಸಮೇಷನ್ ಎಫ್ ವೈ ವ್ಯಾಲ್ಯೂ ಮೇಲೆ ಈ ರಿಸಲ್ಟೆಂಟ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇದೆ. ಹೇಗಪ್ಪ ಅಂದ್ರೆ ಸಮೇಷನ್ ಎಫ್ ಎಕ್ಸ್ ನೆಗೆಟಿವ್ ಇದೆ, ಸಮೇಷನ್ ಎಫ್ ವೈ ಪಾಸಿಟಿವ್ ಇದೆ. ಸೊ ರಿಸಲ್ಟೆಂಟ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ. ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಮತ್ತೆ ರಿಸಲ್ಟೆಂಟ್ ಡೈರೆಕ್ಷನ್. ಸೊ ಇವೆಲ್ಲ ಫೋರ್ಸಸ್ ಮತ್ತೆ ಇದು ರಿಸಲ್ಟೆಂಟ್. ಸೊ ಇದು ಫೈನಲ್ ರಿಪ್ರೆಸೆಂಟೇಷನ್ ಆಫ್ ರಿಸಲ್ಟೆಂಟ್. ಇವೆಲ್ಲ ಫೋರ್ಸಸ್ ಮತ್ತೆ ಇವೆಲ್ಲದರ ರಿಸಲ್ಟೆಂಟ್ ಇದು 326.584 ಮತ್ತೆ ಇದು ಎಷ್ಟು ಆಂಗಲ್ ಮಾಡುತ್ತೆ ಅಂದ್ರೆ 28.02 ಡಿಗ್ರೀಸ್ ಹಾರಿಜಾಂಟಲ್ ಗೆ ಆಂಗಲ್ ಮಾಡುತ್ತೆ. ರಿಸಲ್ಟೆಂಟ್ ಯಾವಾಗಲೂ ಆಂಗಲ್ ಮಾಡೋದು ಹಾರಿಜಾಂಟಲ್ ಗೆ.